ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಏಕೆಂದರೆ ದಶಮದಲ್ಲಿ ಚಂದ್ರ ಕೇಂದ್ರದಲ್ಲಿರ್ತಕ್ಕಂಥ ಗುರು ವಕ್ರಾಗಿ ಏಕಾದಶ ಸ್ಥಾನಕ್ಕೆ ಬಂದಾಗ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ಎಲ್ಲ ರೀತಿಯ ಶುಭಫಲವನ್ನು ಕೊಡ್ತಾನೆ. ನಿಮಗೆ ಕುಟುಂಬ ಅಭಿವೃದ್ಧಿ ಆಗತ್ತೆ, ಮನೆ ಅಭಿವೃದ್ಧಿ ಆಗತ್ತೆ, ಆರೋಗ್ಯ ವೃದ್ಧಿ ಆಗತ್ತೆ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂತಹ ಶುಭಫಲವನ್ನ ಭಗವಂತ ನಿಮಗೆ ಕೊಡ್ತಾನೆ. ಖಂಡಿತ ಒಳ್ಳೇದಾಗತ್ತೆ. ಅದರ ಜೊತೆಗೆ ಸಪ್ತಮದಲ್ಲಿ ಶನಿ ವಕ್ರ ಆಗಿರೋದ್ರಿಂದ ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಅಸಮಾಧಾನ ಆಗುವಂತ ಯೋಗ ಇದೆ. ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಬಿಸ್ನೆಸ್ ಪಾರ್ಟ್ನರ್ ಇದ್ದ ಅಲ್ಲಿ ಸ್ವಲ್ಪ ಅಸಮಾಧಾನ ಆಗುವಂತಹದ್ದು. ರಕ್ತ ಸಂಬಂಧಿಕರು ಯಾರಿರ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪ ಇದ್ರೆ, ನಿಮ್ಮ ಒಂದು ಕುಟುಂಬಸ್ಥರು ರಕ್ತ ಸಂಬಂಧಿಕರು ಯಾರಿರ್ತಾರೆ ಅಲ್ಲಿ ಸ್ವಲ್ಪ ಅಸಮಾಧಾನ ಆಗುವಂತ ಯೋಗ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಪಿತ್ರಾಯಿತ ಆಸ್ತಿ ವಿಚಾರ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಸ್ವಲ್ಪ ಗಲಾಟೆಗಳಿದ್ರೆ ಆದರೂ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗೋದು ಬೇಡ. ಒಂದು ವೇಳೆ ನೀವು ಹೋದ್ರಿ ಅಂದ್ರೆ ನಿಮಗೆ ಶತ್ರುಧ್ವಂಸ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಗೆಲುವು ಸಂಬಂಧ ಸಿಗುವಂತ ಯೋಗ ಇದೆ. ಅದರಲ್ಲಿ ಏನಾದ್ರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಾಗ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಹಠ ಸ್ವಭಾವ ಇರುತ್ತೆ, ಸ್ವಲ್ಪ ನಿಮಗೆ ಅಂದ್ರೆ ನಾನು ಹೇಳಿದ ಹಂಗ ಆಗ್ಬೇಕು ಅನ್ನುವಂಥದ್ದಿರುತ್ತೆ. ಅದು ಕೂಡ ಒಂದು ರಾಶಿಯ ಮಹಿಮೆ, ರಾಶಿಯ ಒಂದು ಕೆಲವೊಂದಷ್ಟು ನಮ್ಮ ರಾಶಿಯ ಪರಿಣಾಮ ಅಂತ ಹೇಳ್ತೀವಿ, ರಾಶಿಯ ಗುಣ ಅಂತ ಹೇಳ್ತೀವಿ. ಅದು ಪ್ರತಿಯೊಂದು ರಾಶಿಗೂ ಅದರದ್ದೇ ಆಗಿರ್ತಕ್ಕಂಥ ಗುಣತತ್ವಗಳಿರ್ತದೆ. ಹಾಗೆ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಗುಣತತ್ವಗಳಿರುತ್ತೆ. ಮತ್ತೆ ಸಾಕಷ್ಟು ವಿಚಾರಗಳನ್ನ ತಾವು ಯಾರಿಗೂ ಹೇಳೋದಿಲ್ಲ. ಅದು ಎಷ್ಟೇ ಕಷ್ಟ ಇದ್ದು ತಡ್ಕೊಂಡಿರ್ತೀರಾ. ಅದು ಕೂಡ ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ನಿಮಗೆ ಆಗುವಂತ ಸಾಧ್ಯತೆ. ನಿಮ್ಮ ಹಿತಚಿಂತಕರಲ್ಲಿ ಆತ್ಮೀಯತೆ ಇರುವಂತಹ ವ್ಯಕ್ತಿಗಳಲ್ಲಿ ನಿಮ್ಮ ಕಷ್ಟ ನಷ್ಟ ದುಃಖವನ್ನ ಸ್ವಲ್ಪಟ್ಟಿಗೆ ಶೇರ್ ಮಾಡ್ಕೋಬೇಕು. ಹೀಗಿದು ಕೂಡ ತುಂಬಾ ಒಳ್ಳೆಯದು. ಮತ್ತೆ ನಿಮ್ಮ ಒಂದು ಜಾತಕದಲ್ಲಿ ಅಂದ್ರೆ ನಿಮ್ಮ ರಾಶಿಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ವಿದ್ಯಾವಂತರು ಬುದ್ಧಿವಂತರಾಗ್ತಾರೆ, ಮನೆ ಪ್ಲಾಟು ಕಾರು ತೆಗೆದುಕೊಳ್ಳುವಂಥ ಯೋಗ, ಹೊರದೇಶ ಪ್ರಯಾಣ ಮಾಡುವಂಥ ಯೋಗ, ಮಕ್ಕಳು ಇಂಜಿನಿಯರಿಂಗ್ ಆಗುವಂಥದ್ದು, ಇಲ್ಲ IAS IPS ಆಗುವಂಥದ್ದು, ಅದು CA ಮಾಡುವಂಥ ಯೋಗಗಳು ನಿಮ್ಮ ಮಕ್ಕಳಿಗಿದೆ. ಒಂದು ವೇಳೆ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ, ಇಲ್ಲ ಓದ್ತಾ ಇದ್ರೆ ಸ್ವಲ್ಪ ಅವರಿಗೆ ನೀವು ಗೈಡ್ಲೈನ್ಸ್ ಮಾಡಬೇಕು, ಅಂದ್ರೆ ಅವರಿಗೆ ಗೈಡೆನ್ಸ್ ಕೊಡಬೇಕು, ಮಾರ್ಗದರ್ಶಕರಾಗಿರ್ಬೇಕು. ಸ್ವಲ್ಪ ನೀವು ಕೂಡ ಅವ್ರ ಬಗ್ಗೆ ಗಮನ ಕಾಳಜಿ ವಹಿಸೋದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರು ಕೂತ್ಕೊಂಡು ಒಳ್ಳೆಯ ಒಂದು ಆಡಳಿತ ಮಾಡುವಂತ ಇವುಗಳು ಕೂಡ ನಿಮ್ಮ ಮಕ್ಕಳಿಗೆ ಪ್ರಾಪ್ತಿ ಆಗತ್ತೆ. ತುಂಬಾ ಸಂತೋಷದ ವಿಚಾರ ಇದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಮಗೆ ಜಾಯಿಂಟ್ ಪೇನ್ ಬರುತ್ತೆ. ಈ ಜಾಯಿಂಟ್ ಪೇನ್ ಬರುತ್ತೆ, ಸಂದುವಾತ ಅಂತ ಹೇಳ್ತೀವಿ. ಹಾಗೆ ಒಂದು ಆ ಸಂದು ನೋವು ಬರೋದು, ಕೈಗಂಟು, ಕಾಲು ಗಂಟು, ಕತ್ತು, ಸೊಂಟ, ಬೆನ್ನು ನೋವು ಬರುವಂತ ಯೋಗ ಇದೆ. ಅಂತ ಯೋಗಗಳಿದ್ರು ಅದಕ್ಕೆ ಏನಾದ್ರು ಸಂಬಂಧಪಟ್ಟಂತ ಔಷಧೋಪಚಾರವನ್ನು ಮಾಡ್ಕೊಳ್ಳಿ ಸಾಕು. ಮತ್ತೆ ತಾತ್ಕಾಲಿಕವಾಗಿ ತಮಗೆ ಆ ಸಮಸ್ಯೆ ಇರುತ್ತೆ, ಅದು ಯಾವಾಗಲೂ ಇರೋದಿಲ್ಲ. ನೀವು ಸ್ವಲ್ಪ ಕೆಲವೊಂದಷ್ಟು ವಿಚಾರಗಳನ್ನ ನೀವು ಬೇರೆಯವ್ರ ಜೊತೆ ಹೇಳಿ ಮಾಡಿಸ್ಕೋಬೇಕು, ಅಂದ್ರೆ ಅವಾಗ ಆಗ್ತದೆ. ಕೆಲವೊಂದಷ್ಟು ಹೇಳಲ್ಲ, ಮಾಡಲ್ಲ, ಸರಿಯಾಗಿ ಮಾತಾಡಲ್ಲ, ಈ ತರ ಇದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಏನೇ ಇದ್ರು ನೇರವಾದ ನಡೆ ನುಡಿ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು ನೀವು ನೇರವಾಗಿ ಹೇಳಬೇಕು. ಕಷ್ಟವನ್ನು ನುಂಗ್ಕೊಂಡು ತಡ್ಕೊಂಡಿದ್ರೆ ನಿಮಗೆ ಮಾನಸಿಕವಾಗಿ ಸ್ಟ್ರೆಸ್ ಆಗತ್ತೆ, ಕೆಲಸಗಳು ಆಗೋದಿಲ್ಲ, ಮಾನಸಿಕ ಒತ್ತಡ ಗುರಿ ಆಗ್ತೀರಿ. ಹಾಗಾಗಿ ಮನೆಯಲ್ಲಿ ನಿಮ್ಮ ಆತ್ಮೀಯರಲ್ಲಿ ಹೇಳ್ಕೋಬೇಕು, ಮಾಡ್ಕೋಬೇಕು, ಎಲ್ಲಿ ಕೆಲಸ ಆಗತ್ತಲ್ಲ ಮಾತಾಡಬೇಕು. ನಿಮಗೆ ತೊಂದರೆಗಳು ತೊಡಕುಗಳು ಏನೇ ಇದ್ರು ಪರಿಹಾರ ಆಗುತ್ತೆ. ನಿಮಗೆ ದೇವರ ಅನುಗ್ರಹ ಇದೆ, ಭಗವಂತನ ಅನುಗ್ರಹ ಇದೆ. ಮತ್ತೆ ಈ ರಾಶಿಗೆ ಶನಿ ಸಪ್ತಮದಲ್ಲಿ ದಿಗ್ಬಲ ಅಂತ ಹೇಳ್ತೀವಿ. ದಶಮದಲ್ಲಿ ಚಂದ್ರ ಕೇಂದ್ರದಲ್ಲಿ ಗುರು ಒಳ್ಳೆಯವನು, ಲಾಭಕ್ಕೆ ವಕ್ರಾಗಿರೋದು ಇನ್ನೂ ಒಳ್ಳೆಯವನು. ಹೀಗೆ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿ ಆಗ್ತಾ ಇದೆ. ಮುಂದೆ ಬರ್ತಾ ನಿಮಗೆ ಇನ್ನೂ ಅತ್ಯಂತ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಿಮಗೆ ತೊಂದರೆ ಕಷ್ಟಗಳಂತದ್ದೇನು ಇರಲ್ಲ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥವರಿಗೆ, ಮತ್ತು ಪತ್ರಿಕೋದ್ಯಮ ಇರತಕ್ಕಂಥ ವ್ಯಕ್ತಿಗಳಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಮತ್ತೆ ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಸಣ್ಣ ಪುಟ್ಟ ದೇವಾಲಯ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಮಧ್ಯಮಫಲ ಶಿವಫಲ ಅಂತ ಹೇಳಬೇಕು. ಮುಂದೆ ಬರ್ತಾ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶಿವಫಲಗಳು ಬರುತ್ತೆ. ಮತ್ತು ಒಳ್ಳೆಯ ಫಲಗಳು ಮುಂದೆ ಅವರಿಗೆ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ಎನ್ನುವಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಸಂತೋಷವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಮುಕ್ಕಾಲು ಭಾಗ 70% ಚೆನ್ನಾಗಿದೆ, ಮಧ್ಯಮ ಫಲಕ್ಕಿಂತ ಚೆನ್ನಾಗಿದೆ, ಮುಂದೆ ಉತ್ತಮ ಫಲ ದೊರಕತ್ತೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ವಿಚಾರ. ಹಾಗಾಗಿ ಕನ್ಯಾ ರಾಶಿಯವರು ಯಾರಾದರೂ ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಅರ್ಚನೆ ಮಾಡಿ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.